ರಾಜಲಕ್ಷ್ಮಿ ಮೇಡಮ್, ಈಗ ನಾವು ನೋಡ್ತಾ ಇದ್ದೀವಿ ಅಲ್ಲಿನ ಕೆಲವೊಂದಿಷ್ಟು ಫೆಸಿಲಿಟಿಗಳ ಬಗ್ಗೆ. ಈಗ ಕೋರ್ಟ್ ಹೇಳಿದರೂ ಕೂಡ, ಸೆಷನ್ಸ್ ಕೋರ್ಟ್ ಹೇಳಿದರೂ ಕೂಡ ಪವಿತ್ರ ಗೌಡ ಅವ್ರಿಗೆ ಮನೆ ಊಟ ಕೊಡಬೇಕು ಅಂತ ಹೇಳಿದರು, ಜೈಲಾಧಿಕಾರಿಗಳು ಕೊಡ್ತಾ ಇಲ್ಲ. ಮತ್ತು ಈ ಹಾಸಿಗೆ ಸಂಬಂಧಪಟ್ಟಂಗೆ ಬ್ಲ್ಯಾಂಕೆಟನ್ನು ಕೊಡೋಕೆ ಹೇಳಿದ್ರು ಕೂಡ ಜೈಲಾಧಿಕಾರಿಗಳು ಕೊಡ್ತಿಲ್ಲ. ಹಾಗಾಗಿನೇ ಹೈಕೋರ್ಟ್ ಅಂದರೆ ಕೋರ್ಟ್ನ ಆದೇಶಗಳಿಗೆ ಅಧಿಕಾರಿಗಳು ಇಲ್ಲಿ ಕಿಮ್ಮತ್ತು ಕೊಡ್ತಾ ಇಲ್ವಾ ಅಂತ. ಇದು ನಿಜಕ್ಕೂ ಇಲ್ಲಿ ಟಾರ್ಗೆಟ್ ಅಂತ ನಿಮ್ಗೆ ಅನ್ಸಲ್ವಾ ಇವೆಲ್ಲ ನೋಡ್ತಾ ಇದ್ರೆ? ಇದ್ರೊಳಗೆ ಎರಡು ಆಸ್ಪೆಕ್ಟ್ ಅದ ಪ್ರಭು. ಏನಂತಂದ್ರೆ, ಕೋರ್ಟು ಕೊಡಿ ಅಂತ ಹೇಳಿರ್ಲಿಲ್ಲ. ಓಕೆ, ಕೋರ್ಟ್ ಏನ್ ಹೇಳಿತ್ತು ಅಂತಂದ್ರೆ ಕೊಡಬಹುದಾ ನೋಡಿ ಅಂತ ಹೇಳಿದ್ರು. ಆಮೇಲೆ ಈಗ ಇದು ಅವರನ್ನ ಟಾರ್ಗೆಟ್ ಮಾಡಿ ಮಾಡಿರುವಂತಹ ಬದಲಾವಣೆಗಳ ಅಂತ ಒಂದು ಡೌಟ್ ಕೇಳಿದ್ರಿ ಆಗಲೇ. ಇದು ಅವ್ರು ಟಾರ್ಗೆಟ್ ಮಾಡಿ ಅಲ್ಲ, ಬಟ್ ಅವ್ರ ಕೇಸಿನ ಒಳಗೆ ನಡೆದಂತಹ ಒಂದು ಬದಲಾವಣೆ ಇದು. ಇದು ಯಾಕಂದ್ರೆ ಹೈಕೋರ್ಟಿನ ಎದುರಿಗೆ ಬಂದಾಗ ಪವಿತ್ರ ಗೌಡ ಏನ್ ಎಕ್ಸ್ಟ್ರಾ ಬೇಕು ಅಂತ ಕೇಳಿದ್ರು, ಮನೆ ಊಟ ಅಥವಾ ಅದರ್ ಫೆಸಿಲಿಟಿ, ಆವಾಗ ಹೈಕೋರ್ಟ್ ಜೈಲ್ ಅಥಾರಿಟೀಸ್ಗೆ ಇದನ್ನ ಅಂದ್ರೆ ಸರ್ಕಾರಿ ವಕೀಲರಿಗೆ ಆಗ್ಲಿ ಅವ್ರ ಥ್ರೂ ಜೈಲ್ ಅಥಾರಿಟಿಗಳಿಗೆ ಹೇಳಿದ್ದೇನು ಅಂತಂದ್ರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬದಲಾವಣೆಗಳನ್ನ ಮಾರ್ಪಾಡುಗಳನ್ನ ಮಾಡಬಹುದಾ ನೋಡಿ, ಹೊಸ ನಿಯಮಗಳನ್ನ ಏನಾದರೂ ಮಾಡಬಹುದಾ ನೋಡಿ ಅಂತ ಹೈಕೋರ್ಟ್ ಹೇಳಿದ್ದು. ಹೈಕೋರ್ಟ್ ಹೇಳಿದ ಮೇಲೆ ಹೈಕೋರ್ಟಿನ ಮಾತಿಗೆ ಒಂದು ಬೆಲೆ ಕೊಟ್ಟು ಅವರ ಸಜೆಷನ್ ಗಳನ್ನ ತಗೊಂಡು ಈ ಒಂದು ಹೊಸ ನಿಯಮಾವಳಿಗಳನ್ನ ರೂಪಿಸ್ಯಾರ ಈಗ ಇದ್ರ ಒಳಗೆ. ಆಮೇಲೆ ನೀವು ಜೈಲ್ ಮ್ಯಾನ್ಯುವಲ್ ಬಗ್ಗೆನೂ ಮಾತಾಡಿದ್ವಿ ಆಗಲೇ. 1963 ದಿಂದನೂ ಕೆಲವೊಂದು ಬದಲಾವಣೆಗಳು ಅವಾಗವಾಗ ಆದ್ರೂ ಸಹಿತ ಮೇನ್ ಅದ್ರೊಳಗೆ ಏನಿರ್ತದಂದ್ರೆ, ಅಂಡರ್ ಟ್ರಯಲ್ ವಿಚಾರಣಾಧೀನ ಕೈದಿಗಳು ಮತ್ತು ಶಿಕ್ಷೆ ಅನುಭವಿಸುವಂತ ಕೈದಿಗಳು 2 ಸೆಕ್ಷನ್ ಇರ್ತದೆ. ಆ 2 ಸೆಕ್ಷನ್ ಒಳಗೆ ಮತ್ತೆ ವಿಚಾರಣಾಧೀನ ಕೈದಿಗಳಿಗೆ ಅದು ಬಿಟ್ಟು ಶಿಕ್ಷೆ ಆದ್ರೂ ಸಹಿತ ಸಣ್ಣ ಸಣ್ಣ ಅಪರಾಧ ಮಾಡದಂತವ್ರು ಅಥವಾ ಸಿವಿಲ್ ಪ್ರಿಸನರ್ಸ್ ಅಂತ ಕರೀತಾರ, ಅವರಿಗೆಲ್ಲ ತಮ್ಮ ಮನೆಯಿಂದ ಬಟ್ಟೆ ತಂದು ಹಾಕೊಳ್ಳಕ್ಕೂ ಅನುಕೂಲ ಇರ್ತದೆ. ಕೆಲವೊಂದ್ ಕಡೆ ಅಂತೂ ಅವರು ತಾವೇ ತಮ್ಮ ಅಡಿಗೆ ಮಾಡ್ಕೊಂಡು ತಿನ್ನುವಂತಹ ಒಂದು ಫೆಸಿಲಿಟಿನೂ ಕೊಟ್ಟಾರ. ಆದ್ರೆ ತೀವ್ರ ಸ್ವರೂಪದ ಒಂದು ಶಿಕ್ಷೆಗೆ ಪಟ್ಟಿರ್ತಾರಲ್ಲ, ಈಗ ಮರ್ಡರ್ ಆಗ್ಲಿ, ರೇಪ್ ಆಗ್ಲಿ, ಇನ್ಯಾವುದೋ ಡಕಾಯಿತಿ ಆಗ್ಲಿ, ಮೇಜರ್ ತೀವ್ರ ಸ್ವರೂಪದ ಶಿಕ್ಷೆ ತಗೊಂಡವರು, ಅಂತವ್ರಿಗೆ ಈ ಎಲ್ಲಾ ಫೆಸಿಲಿಟಿಗಳು ಸಿಗೋದಿಲ್ಲ. ಅಲ್ಲಿ ಏನಿದ್ರು ಅವರು ಜೈಲಿನ ನಿಯಮಗಳಿಗೆ ತಕ್ಕಂಗೆನೆ ನಡ್ಕೋಬೇಕು. ಅವರಿಗೆ ಒಂದು ಯೂನಿಫಾರ್ಮ್ ಅಂತಾನೆ ಮಾಡಿರ್ತಾರೆ, ಅದು ಎಲ್ಲಾನು ಅವ್ರು ಅದಕ್ಕೆ ತಕ್ಕಂಗೆನೆ ನಡ್ಕೋಬೇಕು. ಅಲ್ಲಿ ಚಳಿಗಾಲ ಐತಿ, ಯಾವುದೇ ಒಂದು ಪ್ರತಿಯೊಂದು ಜೈಲಿನು ಯಾವ ಒಂದು ಪರಿಸರದೊಳಗೆ ಐತಿ. ಈಗ ಅಕಸ್ಮಾತ್ ಜಸ್ಟ್ ಮಾತಿನ ಸಲುವಾಗಿ ಹೇಳ್ಬೇಕಂದ್ರೆ, ಕಾಶ್ಮೀರದಾಗ ಇರುವಂತಹ ಜೈಲಿನೊಳಗೆ ಸ್ವೆಟರ್ ಆಗ್ಲಿ, ದಪ್ಪ ಬ್ಲಾಂಕೆಟ್ಗಳಾಗ್ಲಿ ಆಟೋಮೆಟಿಕ್ ಆಗಿ ಕೊಡ್ತಾರೆ. ಈಗ ನಾವು ರಾಜಸ್ಥಾನ್ ಕಡೆ ಜೈಲಿಗೆ ಅಂತ ಹೋದ್ರೆ ಅಲ್ಲಿ ಬೇರೆ ತರದ ಒಂದು ಬಟ್ಟೆ ಅಥವಾ ಬಿದ್ರ ವ್ಯವಸ್ಥೆ ಇರ್ತದೆ. ಪ್ರತಿಯೊಂದು ಜೈಲಿಗೆ ಅದರದಾದಂತ ಕೆಲವೊಂದು ನಿಯಮಗಳನ್ನ ಬದಲು ಮಾಡ್ಕೊಳ್ಳಕ್ಕೂ ಅನುಕೂಲ ಇಟ್ಟಿರ್ತಾರೆ. ಇವೆಲ್ಲಾನು ಅದಕ್ಕೆ ತಕ್ಕಂಗೆ ನೋಡಿ ಕೊಟ್ಟಿರ್ತಾರೆ. ಕೆಲವೊಬ್ರು ಈ ಸದ್ಯಕ್ಕೆ ನನಗೆ ಇನ್ನು ಎಕ್ಸ್ಟ್ರಾ ಬೇಕು, ಫೆಸಿಲಿಟಿ ಬೇಕು, ದಿಂಬು ಬೇಕು, ಬ್ಲಾಂಕೆಟ್ ಬೇಕು, ಸಹಜದ. ಯಾರೇ ಆಗ್ಲಿ ಇಷ್ಟು ಸುಖದ ಸುಪ್ಪತ್ತಿಗಳು ಬೆಳೆದ್ ಬಿಟ್ಟಿರ್ತಾರೆ ಅಥವಾ ಇದು ಇರ್ತಾರೆ. ಸಡನ್ ಆಗಿ ಜೈಲ್ಗೆ ಹೋದಾಗ ಅವೆಲ್ಲಾನು ಅವರಿಗೆ ಬಹಳ ಕಷ್ಟ ಅಂತ ಅನಿಸ್ತದೆ. ಆದ್ರೆ ಕಷ್ಟ ಅಂತ ಅನಿಸ್ಲಿ ಅಂತಾನೆ ಜೈಲು ಅಂತ ಮಾಡಿರ್ತಾರೆ. ಅಲ್ಲಿ ಹೋಗಿನೂ ಎಲ್ಲಾ ಫೆಸಿಲಿಟಿನೇ ಸಿಗುದಿತ್ತು ಅಂತಂದ್ರೆ ಆ ಮನುಷ್ಯರಿಗೆ ಒಳಗ್ ಹೋದ್ಮೇಲೆ ಏನು ತಪ್ಪು ಮಾಡಿ ಬಂದಂತಹ ಆ ಒಂದು ಪಶ್ಚಾತ್ತಾಪರೇ ಆಗ್ಬೇಕಲ್ಲ ಮನುಷ್ಯಗೆ. ಏನ್ ತಪ್ಪು ಮಾಡಿ ಬಂದೆ, ನನ್ನ ಜೀವನದಾಗ ಏನ್ ಕಳ್ಕೊಳಕತ್ತೀನಿ ಅದನ್ನೂ ಗೊತ್ತಾಗ್ಲಿಲ್ಲ ಅಂತಂದ್ರೆ, ಜೈಲ್ ಒಳಗೆ ಎಲ್ಲಾನು ಫೆಸಿಲಿಟಿ ಸಿಕ್ಕರೆ ಹೊರಗೇನು ಒಳಗೇನು. ಇನ್ನು ಆಕ್ಚುಲಿ ನೋಡಿದ್ರೆ ಪೊಲೀಸರ ಪ್ರೊಟೆಕ್ಷನ್ ಒಳಗೆ ಸೇಫ್ ಆಗಿ ಅದಿನ ಒಳಗೆ ಅನ್ನುವಂತಹ ಟೆರರಿಸ್ಟ್ಗಳು ಇರ್ತಾರೆ. ಅದೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದು ಮಾಡಿರ್ತಾರೆ. ಬಟ್ ಮೇಡಮ್, ಈಗ ದರ್ಶನ್ ಅವರ ವಿಚಾರದಲ್ಲಿ ನಾವು ನೋಡ್ತಾ ಇದ್ದೀವಿ, ಜೈಲಾಧಿಕಾರಿಗಳ ವರ್ತನೆ ನೋಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದ ಮೇಲೆ ನೋಡಿ ಆ ಥರದ ವ್ಯವಸ್ಥೆಗಳು ಬೇಡ, ಖಡಕ್ ಆಗಿ ಹೇಳಿತ್ತು. ಹಾಗಾಗಿ ಈಗ ಅವ್ರಿಗೆ ಎಕ್ಸ್ಟ್ರಾ ಬ್ಲಾಂಕೆಟ್ ಆಗಿರ್ಬೋದು, ದಿಂಬಾಗಿರ್ಬೋದು ನೋಡ್ತಾ ಇದ್ರೆ ಇಲ್ಲಿ ಜೈಲಾಧಿಕಾರಿಗಳು ದರ್ಶನ್ ಅವ್ರನ್ನ ಮುಂದೆ ಇಟ್ಕೊಂಡು ಹೀರೋಗಳಾಗಿ ಹೊರಟಿದಾರ ಅಂತ. ಇಲ್ಲಿ ಹೆಂಗದೆ ಅಂತಂದ್ರೆ, ನಮ್ಮ ದೇಶದೊಳಗೆ ಹೀರೋ ವರ್ಷಿಪ್ ಅನ್ನೋದೊಂದಿರ್ತದೆ. ಆ ಹೀರೋ ಅಂದ್ರೆ ಬರೀ ಸೆಲ್ಯುಲಾಯ್ಡ್ ದಾಗಿನ ಹೀರೋ ಅಂತ ಅನ್ಕೋಬೇಡ್ರಿ. ಅವ ರಾಜಕಾರಣಿನೇ ಇರಬಹುದು, ಅಥವಾ ಒಬ್ಬ ಯಾವ್ದಾರೆ ಸ್ಪೋರ್ಟ್ಸ್ ಮನ್ನೇ ಇರಬಹುದು, ಇಲ್ಲ ಸಿನಿಮಾ ಹೀರೋನೇ ಇರಬಹುದು. ಹೀರೋ ವರ್ಷಿಪ್ ಅಂತ ಅನ್ನೋದು ಒಂದು ಸಲ ಒಬ್ಬ ಮನುಷ್ಯನ ನಾವು ಮನುಷ್ಯತ್ವದಿಂದ ಬೆಳೆಸಿ ದೈವತ್ವಕ್ಕೆ ಅಥವಾ ಒಂದು ದೊಡ್ಡ ಜಾಗಕ್ಕೆ ಏರಿಸ್ಬಿಟ್ವಿ ಅಂತಂದ್ರೆ, ಆ ಮನುಷ್ಯನ ಎಲ್ಲಾ ನ್ಯೂನತೆಗಳನ್ನು ನಾವು ಅದರ ಸಮೇತನೇ ಅವನ್ನ ಸ್ವೀಕಾರ ಮಾಡಕ್ ನಿಂತು ಬಿಡ್ತೀವಿ. ಯಾವುದೇ ಒಬ್ಬ ನಾವು ನೆಚ್ಚಿದಂತಹ ಲೀಡರ್ ಆ ಮನುಷ್ಯ ನಾಳೆ ಕೊಲೆ ಮಾಡ್ದ ಅಂದ್ರೆ
ನಾ ಇಷ್ಟು ದಿವಸ ಆ ಮನುಷ್ಯ ಯಾಕೆ ಮೆಚ್ಚಿದ್ದೆ ಅನ್ನೋದನ್ನ ಮೊದಲು ನಾವು ಪ್ರಶ್ನೆ ಮಾಡ್ಕೋಬೇಕು. ಆ ಮನುಷ್ಯ ಮುತ್ಸದ್ದಿ ಇದ್ದ, ಕೆಲವೊಂದು ಆದರ್ಶಗಳಿಗೆ ತಕ್ಕಂಗೆ ನಡ್ಕೋತಿದ್ದ, ಇಲ್ಲ ಇಂತಹ ಕೆಲವೊಂದು ಸಿದ್ಧಾಂತಗಳಿಗೆ ಬದ್ಧನಾಗಿ ಇದ್ದ, ಅದಕ್ಕೆ ನಾ ಅವನ್ನ ಲೈಕ್ ಮಾಡ್ತಿದ್ದೆ. ಈಗ ಆ ಮನುಷ್ಯ ಆ ಸಿದ್ಧಾಂತಗಳಿಗೆ ವಿರುದ್ಧ ಆಗಿ ನಡ್ಕೋತಾನೆ ಅಂದ್ರೂ ನಾ ಅವನ್ನ ಯಾಕೆ ಫಾಲೋ ಮಾಡ್ಬೇಕು, ಇದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ಆ ಮನುಷ್ಯ ಕೊಲೆಗಡಕ ಆದ ಅಂತಂದ್ರೆ ಇವತ್ತಿಗೂ ಅವನೇ ನನಗೆ ಹೀರೋ ಅಂತ ನಾವ್ ಯಾಕೆ ಅನ್ಕೋತೀವಿ? ಯಾಕಂದ್ರೆ ನಾವು ನಮ್ಮ ವಿಚಾರಣೆಯ ಶಕ್ತಿಯನ್ನ ಭಕ್ತಿಯ ಹೆಸರಿನೊಳಗ ಮಾರ್ಕೊಂಡ್ಬಿಟ್ಟಿವಿ. ಅಂತ ಒಂದು ಸಂದರ್ಭ ಬಂದಾಗಲೇ ನಾವು ನಮ್ಮ ಒಂದು ವಿಚಾರಣೆ ಶಕ್ತಿ ಕಳ್ಕೊಂಡ್ವಿ ಅಂತಂದ್ರೆ ಕೊಲೆಗಡಕನ್ನೂ ನಾವು ಭಕ್ತಿಯಿಂದ ಆರಾಧಿಸಕ್ ನಿಲ್ತೀವಿ. ಅವ್ನ್ ಮಾಡಿರೋ ತಪ್ಪನ್ನು ಕಣ್ಣು ಮುಚ್ಚಿ ನೋಡ್ಕೋತೀವಿ. ಆ ಮನುಷ್ಯ ಜೈಲ್ದೊಳಗೆ ಇದ್ರೂ ಅವನಿಗೆ ಎಲ್ಲಾ ಫೆಸಿಲಿಟಿ ಸಿಗ್ಲಿ, ಯಾಕಂದ್ರೆ ಅವನ್ ನಮ್ ಹೀರೋ ಅದಾನ ಅಂತೇಳಿ ಹೊರಗೆ ಅವನು ಕೈದಿ ನಂಬರ್ ತಮ್ಮ ಬೈಕ್ ಮೇಲೆ ಬರ್ಕೊಂಡು ತಿರುಗಾಡ್ತಾರೆ, ಕಾರ್ ಮೇಲೆ ಬರ್ಕೊಂಡು ತಿರುಗಾಡ್ತಾರೆ. ಇದಕ್ಕೇನು ಫ್ಯಾನ್ ಬೇಸ್ ಅನ್ಬೇಕಾ ಅಥವಾ ಇದಕ್ಕೆ ಮ್ಯಾಡ್ನೆಸ್ ಅನ್ಬೇಕಾ? ಇದೆಲ್ಲಾನು ನಿಲ್ಲಿಲ್ಲ ಅಂತಂದ್ರೆ ತಪ್ಪು ನಮ್ಮೊಳಗೈತಿ. ನಮ್ಮಂತವ್ರೆ ಒಳಗ್ ಈಗ ನನಗೆ ಜೈಲಿನ ಊಟ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಫುಡ್ ಪಾಯ್ಸನ್ ಆಗ್ತಾ ಇದೆ, ಹೊಟ್ಟೆ ಕಡಿತಾ ಇದೆ, ನನಗೆ ಬೇದಿ ಬರ್ತಾ ಇದೆ, ನನಗೆ ಮನೆ ಊಟನೇ ಬೇಕು ಅಂದರೆ ಇಲ್ಲಿ ಮ್ಯಾನ್ಯುವಲ್ ಪ್ರಕಾರ ಅಂದರೆ ಕೈಪಿಡಿನೇ ಇಲ್ಲಿ ಫೈನಲ್. ಹಾಗಾದರೆ ಅವಕಾಶನೇ ಇಲ್ವಾ? ಅಂದರೆ ಏನೇ ಆಗಿ ಸತ್ರು ಕೂಡ ಅಲ್ಲಿ ಯಾರು ಕರುಣೆ ತೋರಿಲ್ವಾ ಹಾಗಾದರೆ ಜೈಲಲ್ಲಿ ಅಂತೇಳಿ? ನಾವು ಇಂಥ ಒಂದಿಷ್ಟು ಸೆಲೆಬ್ರಿಟಿಗಳ ಸಲುವಾಗಿ ಮಾತಾಡಕತ್ತೀವಿ. ಆದ್ರೆ ಈಗ ಅಲೋಕ್ ಕುಮಾರ್ ಅವ್ರ ಬಗ್ಗೆನೇ ಆಗ್ಲಿ, ಬೇರೆ ಒಂದು ಹೈಕೋರ್ಟ್ಗೆ ಕೊಟ್ಟಿರುವಂತ ಇದ್ರೊಳಗುನು ಜೈಲಿನ ಊಟ ಅಂತಂದ್ರೆ ಎಂಥದ್ದೋ ಕೆಟ್ಟ ಪದಾರ್ಥ ಹಾಕಿ ಮಾಡಿರಂಗಿಲ್ಲ. ಅಲ್ಲಿನೂ ಸಾವಿರಾರು ಮಂದಿ ಊಟ ಮಾಡ್ತಾರೆ. ಆಮ್ಯಾಗ ಅದನ್ನ ಫುಡ್ ಅಂಡ್ ಸೆಕ್ಯೂರಿಟಿ ಏನ್ ಇರ್ತದಲ್ಲ, ಆ ಆಕ್ಟ್ ಗಳಿಗೆ ತಕ್ಕಂಗೆ ಅಲ್ಲಿನೂ ಅದ್ರ ಫುಡ್ ಚೆಕ್ ಆಗ್ತದೆ, ಅದರ ಗುಣಮಟ್ಟದ ಪರೀಕ್ಷೆ ಆಗ್ತದೆ. ಪರೀಕ್ಷೆ ಆದ್ಮೇಲೆನೆ ಅದನ್ನ ಊಟಕ್ಕೆ ಕೊಡ್ತಾರೆ. ಆದ್ರೆ ನನ್ನ ದೇಹಕ್ಕೆ, ನನ್ನ ಪ್ರಕೃತಿಗೆ ಇದು ಸೂಟ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನ ನಾನು ತಿನ್ನಕ್ಕಾಗಂಗಿಲ್ಲ ಅಂತ ಹೇಳೋದು ಅದು ಬೇರೆ ಕಾರಣ. ಜೈಲ್ ಒಳಗಿರುವಂತ ಆಕ್ಟಿವಿಸ್ಟ್ಗಳಿಗೆ ಏನು ಫೆಸಿಲಿಟಿ ಕೊಡ್ಲಾರ್ದೆ ನಮ್ಮ ದೇಶದೊಳಗೆ ಎಷ್ಟೋ ಆಕ್ಟಿವಿಸ್ಟ್ಗಳು ಜೈಲ್ ಒಳಗೆ ಬಿದ್ದು ಸತ್ರು. ಇವತ್ತಿನ ತನ ಅವ್ರಿಗೆ ಯಾರ ಬಗ್ಗೆನೂ ಮಾತಾಡಿಲ್ಲ. ಆದ್ರೆ ಇಂಥ ಸೆಲೆಬ್ರಿಟಿಗಳು ಬಂದಾಗ ಎಲ್ಲರೂ ಮಾತಿಗೆ ನಿಂತು ಬಿಡ್ತಾರೆ. ಯಾಕಂದ್ರೆ ಅವ್ರ ಸೆಲೆಬ್ರಿಟಿಗಳು ಅವ್ರ ಬಗ್ಗೆ 4 ಜನ ಹೊರಗೆ ಕಾಳಜಿ ತೋರಿಸೋರು ಇರ್ತಾರೆ. ಇದೆಲ್ಲಾನು ಅವ್ರವ್ರ ಇದಕ್ ತಕ್ಕಂಗೆ ನಡೀತದೆ. ಜೈಲು ಫೆಸಿಲಿಟಿಗಳು ಏನದಾವು ಅದು ಕೊಡೋರು ತಗೊಳ್ಳೋರು ಅವ್ರವ್ರ ವೈಯಕ್ತಿಕ ವ್ಯವಹಾರ ಆಗಿ ಒಳಗೆ ನಡೀತದೆ. ಆದ್ರೆ ಹೊರಗೆ ಕೆಲವೊಂದ್ಸಲ ಜನರ ಕಣ್ಣೊರೆಸೋ ತಂತ್ರ ಆಗಿ ಇಂಥ ಹೊಸ ಹೊಸ ಮಾರ್ಪಾಡುಗಳು ಬರ್ತಾವೆ. ಜನ ನಾವು ನಂಬ್ತೀವಿ. ಆದ್ರೆ ಅದೇನ್ ನಡಿಬೇಕು ಅದನ್ನ ನಮ್ಮಿಂದಲೇ ಬದಲಾವಣೆನೂ ಶುರು ಆಗ್ಬೇಕು ಅಂತ ಕೆಲವೊಮ್ಮೆ ನನಗನ್ನಿಸ್ತದೆ.